ಬಾಗೇಪಲ್ಲಿ ತಾಲೂಕಿನ ಬಾಲರೆಡ್ಡಿಪಲ್ಲಿ ಸಮೀಪ ಮಾರುತಿ 800 ಕಾರಿನಲ್ಲಿ ವ್ಯಕ್ತಿಯೊಬ್ಬರು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತರನ್ನು ಉದಯ್ ಕುಮಾರ್ ಎಂದು ಗುರುತಿಸಲಾಗಿದೆ. ಸ್ಥಳೀಯರ ಮಾಹಿತಿಯಂತೆ ಬಾಲರೆಡ್ಡಿಪಲ್ಲಿ ಗ್ರಾಮದ ಸಮೀಪ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಮಾರುತಿ 800 ಕಾರಿನಲ್ಲಿ ಹೊಗೆ ಬರುತ್ತಿರುವುದನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣ ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದಾಗ ಕಾರಿನೊಳಗೆ ವ್ಯಕ್ತಿಯೊಬ್ಬರು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತರಾದ ಉದಯ್ ಕುಮಾರ್ ಅವರು ಮೂಲತಃ ಬಾಗೇಪಲ್ಲಿ ತಾಲೂಕಿನ ಪೆನುಮಲೆ ಗ್ರಾಮದವರಾಗಿದ್ದು ಕಳೆದ ಹಲವು ವರ್ಷಗಳಿಂದ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಭಾನುವಾರ ಮಧ್ಯಾಹ್ನ ತಮ್ಮ ತಾಯಿಯನ್ನು ಭೇಟಿ ಮಾಡಲು ಸ್ವಗ್ರಾಮ ಪೆನುಮಲೆಗೆ ಬಂದಿದ್ದ ಅವರು ಬಳಿಕ ಮತ್ತೆ ಬೆಂಗಳೂರಿಗೆ ತೆರಳುವ ವೇಳೆ ಬಾಲರೆಡ್ಡಿಪಲ್ಲಿ ಸಮೀಪ ಈ ದುರ್ಘಟನೆ ಸಂಭವಿಸಿರುವುದಾಗಿ ತಿಳಿದುಬಂದಿದೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮೃತದೇಹವನ್ನು ವಶಕ್ಕೆ ಪಡೆದು ಬಾಗೇಪಲ್ಲಿ ಸಾರ್ವಜನಿಕರ ಆಸ್ಪತ್ರೆಗೆ ಸಾಗಿಸಿ ಶವ ಪರೀಕ್ಷೆ ನಡೆಸಲಾಗಿದೆ. ಈ ಘಟನೆ ಆತ್ಮಹತ್ಯೆಯೋ ಅಥವಾ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿಯೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಕಾರಣ ಹಾಗೂ ಘಟನೆಯ ಹಿನ್ನೆಲೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮತ್ತು ಕುತೂಹಲ ಉಂಟಾಗಿದೆ. ಪ್ರಕರಣ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಮುಂದುವರಿದಿದೆ. 7:30 ಟೈಮ್ಗೆ ಬಾಗೇಪಲ್ಲಿ ಫೈರ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಏನಂದರೆ ಈ ಥರ ಆಚೆಪಲ್ಲಿ ಕ್ರಾಸ್ ಹತ್ರ ಬಾಲರೆಡ್ಡಿಪಲ್ಲಿ ರೋಡಲ್ಲಿ ಒಂದು ಕಾರ್ಗೆ ಫೈರ್ ಆಗಿದೆ, ಅದರಲ್ಲಿ ಒಬ್ಬರು ಪರ್ಸನ್ ಇರ್ತಾರೆ ಅನ್ನೋದು ಒಂದು ಫೈರ್ ಕಾಲ್ ಬರುತ್ತೆ. ಫೈರ್ ಕಾಲ್ ಕೊಟ್ಟವರು ಬಾಬು ರೆಡ್ಡಿ ಅಂತ. ಇಮಿಡಿಯೇಟಾಗಿ ನಮ್ಮದು ಏನು ಪ್ರೊಸೀಜರ್ ಇದೆ ವಿತ್ ವಾಟರ್ ಟೆಂಡರು ನಮ್ಮ ಸ್ಟಾಫು ಸ್ಪಾಟಿಗೆ ರೀಚ್ ಆಗ್ತಾರೆ. ಬಂದು ಸ್ಪಾಟಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಪಬ್ಲಿಕ್ಸು ಅದರೊಳಗಡೆ ಇರ್ತಕ್ಕಂಥ ಒಂದು ಪರ್ಸನ್ನ ರಿಮೂವ್ ಮಾಡಿರ್ತಾರೆ. ರಿಮೂವ್ ಮಾಡಿಬಿಟ್ಟು ಫೈರ್ನ ಕಂಪ್ಲೀಟಾಗಿ ಎಕ್ಸ್ಟಿಂಗ್ವಿಷ್ ಮಾಡಿರ್ತಾರೆ ವಾಟರ್ ಟೆಂಡರಿಂದ. ಪಬ್ಲಿಕ್ ಸಮ್ಮುಖದಲ್ಲಿ ಮತ್ತು ಪೊಲೀಸ್ ಆಫೀಸರ್ ಸಮ್ಮುಖದಲ್ಲಿ ನೋಡಿದಾಗ ಆ ಪರ್ಸನ್ ಡೆತ್ ಆಗಿರೋದು ಕಂಡು ಬಂದಿರುತ್ತೆ. ಸುಮಾರು ಪಬ್ಲಿಕ್ಸ್ ಹೇಳಿಕೆ ಪ್ರಕಾರ ಅರೌಂಡು 70 ವರ್ಷ ಅವರ ಒಂದು ಅಪ್ರಾಕ್ಸಿಮೇಟ್ ಏಜು ಇರ್ಬೋದು ಅಂತ ಊಹಿಸ್ತಾ ಇದ್ದಾರೆ. ಅವ್ರ ಹೆಸರು ಬಂದು ಉದಯ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಫೊರೆನ್ಸಿಕ್ ಆಫೀಸರ್ಸು, ಸಂಬಂಧಪಟ್ಟ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟ್ರು, ಪೊಲೀಸ್ ಆಫೀಸರ್ಸು, ಸ್ಟಾಫ್ಸ್ ಬಂದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಂಪೂರ್ಣವಾಗಿ ಏನು ಫೈರ್ ಆಗೋದಕ್ಕೆ ಕಾರಣ ಅನ್ನೋದು ತಿಳಿದು ಬಂದಿಲ್ಲ. ಒಟ್ಟಾಗಿ ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡಿದ್ದೀವಿ. ಬಾಡಿನ ಪಬ್ಲಿಕ್ಸ್ ಮತ್ತು ಪೊಲೀಸ್ ಸಮ್ಮುಖದಲ್ಲಿ ಸಂಬಂಧಪಟ್ಟವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.